ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಭ್ರಷ್ಟರ ಎದೆಯಲ್ಲಿ ನಡುಕ ಉಂಟು ಮಾಡುತ್ತಿದ್ದಂಥ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಇವತ್ತು ಭ್ರಷ್ಟಾಚಾರದ ಕಳಂಕ ಅಂಟಿದೆ. ಜನಸಾಮಾನ್ಯರು ಈ ನ್ಯಾಯಾಲಯದ ಮೇಲಿಟ್ಟಿರುವಂಥ ನಂಬಿಕೆಯೇ ಬುಡ ಮೇಲಾಗಿದೆ. ಹಾಗಾದರೆ ಈ ದುಸ್ಥಿತಿ ತಂದಿರುವಂತಹ ಕಳಂಕಿತರು ಯಾರು? ಈ ಕಳಂಕಿತರು ಮಾಡಿರುವಂಥ ಅನಾಚಾರಗಳು ಏನು ಅಂತ ತಿಳಿದುಕೊಳ್ಳಲು ಕಳಂಕಿತರ ಜಾಡು ಹಿಡಿದು ಹೊರಟಂತ ಕವರ್ ಸ್ಟೋರಿ ತಂಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಈ ಕಳಂಕಿತರು ಲೋಕಾಯುಕ್ತ ನ್ಯಾಯಾಲಯಕ್ಕೆ ಕೆಟ್ಟ ಹೆಸರು ತರಲು ಅದೇನೇನು ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನುವಂಥ ಸ್ಫೋಟಕ ಮಾಹಿತಿ ಕೂಡ ನಮಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಲೋಕಾ ಡೀಲ್ನ ಟಾಪ್ ಸೀಕ್ರೆಟ್ಗಳು ಕೂಡ ಬಯಲಾಗಿವೆ. ಹಾಗಾದ್ರೆ ಆ ಸೀಕ್ರೆಟ್ಗಳು ಯಾವುವು ಅಂತ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಲೋಕಾಯುಕ್ತ ಅಂದಾಕ್ಷಣ ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ನಡುಕ ಉಂಟಾಗುತ್ತಿತ್ತು. ಲೋಕಾಯುಕ್ತ ದಾಳಿ ಅಂದ್ರೆ ಅದನ್ನ ಭ್ರಷ್ಟರ ಬೇಟೆ ಅಂತಾನೆ ಭಾವಿಸಲಾಗುತ್ತಿತ್ತು. ಲೋಕಾಯುಕ್ತ ಅಂದ್ರೆ ಜನಸಾಮಾನ್ಯರ ಭರವಸೆಯ ಕಿರಣವಾಗಿತ್ತು, ನ್ಯಾಯ ನಂಬಿದವರ ಪಾಲಿನ ದೇಗುಲವಾಗಿತ್ತು. ಆದ್ರೆ ನ್ಯಾಯ ದೇಗುಲಕ್ಕೆ ಭ್ರಷ್ಟಾಚಾರದ ಕಳಂಕ ಧರೆಗುರುಳಿತು. ವಿಶ್ವಾಸದ ಗೋಪುರ. ಎಸ್, ಭ್ರಷ್ಟಾಚಾರ ವಿರೋಧಿಗಳ ದೇಗುಲಕ್ಕೆ ಇವತ್ತು ಭ್ರಷ್ಟಾಚಾರದ ಕಳಂಕ ಅಂಟಿದೆ. ಆ ಮೂಲಕ ಜನಸಾಮಾನ್ಯನ ವಿಶ್ವಾಸದ ಗೋಪುರವೇ ಕುಸಿದಿದೆ. ಇಡೀ ದೇಶದಲ್ಲೇ ದಿ ಬೆಸ್ಟ್ ಲೋಕಾಯುಕ್ತ ನ್ಯಾಯಾಲಯ ಅಂತ ಖ್ಯಾತಿ ಪಡೆದ ಸಂಸ್ಥೆಗೆ ಕಳಂಕ ತಂದ ಕಳಂಕಿತರು ಯಾರು? ಅವರ ಷಡ್ಯಂತ್ರಗಳೇನು? ಅವರ ದಂಧೆಗಳ ಸೀಕ್ರೆಟ್ ಏನು ಅಂತ ತಿಳಿದುಕೊಳ್ಳಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ತನ್ನ ಬೇಟೆಯನ್ನ ಪ್ರಾರಂಭಿಸಿತು. ಬೇಟೆಯಾಡಿದ್ದು ಹೇಗೆ? ಲೋಕಾಯುಕ್ತದಲ್ಲಿ ನಡೆದಿದೆ ಎನ್ನಲಾಗಿರೋ 1 ಕೋಟಿ ರೂಪಾಯಿ ಡೀಲ್ ಪ್ರಕರಣದ ತನಿಖೆ ನಡೆಸುತ್ತಿದ್ದ ಲೋಕಾಯುಕ್ತ ಎಸ್ಪಿ ಸೋನಿಯಾ ನಾರಂಗ್ ಅವರೊಂದು ಆಂತರಿಕ ತನಿಖಾ ವರದಿ ರೆಡಿ ಮಾಡಿದ್ರು. ಆ ವರದಿಯಲ್ಲಿದ್ದ ಕೆಲ ಆರೋಪಿಗಳ ಹೆಸರುಗಳನ್ನು ನಾವು ಪತ್ತೆ ಮಾಡಿದ್ವಿ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಲ್ವಾ? ಅದೇ ರೀತಿ ಈ ಲೋಕಾ ಡೀಲ್ನ ಸೀಕ್ರೆಟ್ ಅನ್ನ ಆರೋಪಿಗಳಿಂದಲೇ ತಿಳಿಬೇಕು ಅಂತ ಆರೋಪಿಗಳಿಗೆ ಬಲೆ ಬೀಸಿದ್ವಿ. ಆಗ ನಮ್ಮ ಬಲೆಗೆ ಬಿದ್ದ ಬಲಿ ವಿ ಭಾಸ್ಕರ್. ಈತ ಬಿಬಿಎಂಪಿ ಭಾಸ್ಕರ್ ಅಂತಾನೆ ಪ್ರಸಿದ್ಧಿ. ಈತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾಡಿದ ಘನ ಕಾರ್ಯ ಒಂದಲ್ಲ ಎರಡಲ್ಲ. ಇವನು ಯಾವ ಥರ ಅಂದರೆ ಬಿಲ್ಡಿಂಗ್ ಎಲ್ಲೆಲ್ಲಿ ಡಿವಿಯೇಷನ್ ಇರುತ್ತೆ ಅವನ್ನೆಲ್ಲ ಇವನು ಸ್ವಲ್ಪ ಗೊತ್ತಾಗ್ತಾ ಇತ್ತು. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಬಿಲ್ಡಿಂಗ್ ಡಿವಿಯೇಷನ್ ಇರುತ್ತೆ, ಅಲ್ಲೇನು ಮಾಡ್ತಿದ್ದೆ ಇವನು ಪಾಲಿಸ್ಗೆ BBMP ಲಾಂಚ್ ಹಾಕ್ಕೊಂಡು ಒಂದು ಲೋಗೋ ಹಾಕ್ಕೊಂಡು ಹೋಗ್ತಿದ್ದ. ನಾನು ನಮ್ಮ ಬಿಲ್ಡಿಂಗ್ ಕಟ್ಟೋರ್ಗೇನು ಇವನು ಯಾರೋ BBMP ಅಫಿಷಿಯಲ್ ಅನ್ನೋ ಥರ ಮಾಡಿ ಅವ್ನು ದುಡ್ಡು ಕೊಟ್ಟು ಏನೋ ಕಳಿಸ್ತಿದ್ರು. ಅದು ಒಂದು ಕಂಪ್ಲೇಂಟ್ ಆಯಿತು. ಅದಾದಮೇಲೆ ತಿರ್ಗಾ ಎಲ್ರಿಗೂ RTI ಹಾಕೋದು, ಅದು ಹಾಕೋದು, ಇದು ಹಾಕೋದು, ಮೇನ್ ಇಂಜಿನಿಯರ್ಸ್ನ ಮಾಡೋದು, ಮತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳೋದು, ಎಲ್ರಿಗೂ ಎರಾಜ್ ಮಾಡೋದು, ಬೆದರಿಕೆ ಮಾಡೋದು, ಅವೆಲ್ಲ ಮಾಡಿದ್ದಾನೆ. ಬೆಂಗಳೂರು ಮಹಾನಗರ ಪಾಲಿಕೆ ಪತ್ರಕರ್ತನ ಸೋಗಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಈತನ ಮೇಲೆ ಅನೇಕ ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ. ಪತ್ರಿಕೆ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ಸ್ಟಾರ್ಟ್ ಮಾಡ್ದ. ಅವ್ರ ಅಧಿಕಾರಿ ನೌಕರರ ಮೇಲೆ ಬರೆಯೋದು, ಇಲ್ಸಲ್ಲದ ಆರೋಪ ಮಾಡೋದು, ಅವೆಲ್ಲ ಮಾಡ್ತಿದ್ದ. ಇವನು ಲೋಕಾಯುಕ್ತದ ಜೊತೆಲಿ ಸಂಪರ್ಕ ಇಟ್ಕೊಂಡು ನಮ್ಮ ಅಧಿಕಾರಿ BBMP ಅಧಿಕಾರಿಗಳು ಅದರಲ್ಲಿ ಯಾರು ಡೆಪ್ಯುಟೇಷನ್ ಮೇಲೆ ಬಂದಿರೋ ಇಂಜಿನಿಯರ್ಸ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ದುಡ್ಡು ವಸೂಲಿ ಮಾಡ್ತಿದ್ದ ಅಂತ ಗೊತ್ತಾಯಿತು. ಅದಾದಮೇಲೆ ಮೊನ್ನೆ ಡಿಸೆಂಬರ್ 30ನೇ ತಾರೀಕು ನಮ್ಮಲ್ಲಿ ಗೋವಿಂದ ರಾಜು ಅನ್ನೋ ಇಂಜಿನಿಯರ್ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದ. ಮ್ಯಾನ್ ಹ್ಯಾಂಡಲ್ ಮಾಡಿದಾಗ ನಾವು ಇಡೀ BBMP ಯೂನಿಯನ್ ಅವರೆಲ್ಲ ಒಂದಿನ ಮುಷ್ಕರ ಮಾಡಿ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಒಂದು BBMP ಕಾಂಪೌಂಡ್ ಒಳಗೆ ಬರಬಾರ್ದು ಅಂತ. ಇಂಥ ಆರೋಪ ಹೊತ್ತಿರೋ ವ್ಯಕ್ತಿ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾನೆ. ಇದಕ್ಕೆ ಸಾಕ್ಷಿಗಳು ನಮಗೆ ಸಿಕ್ಕಿವೆ.
ಈತನೇ ಹೇಳುವ ಪ್ರಕಾರ ಈತ ಭಾಸ್ಕರ್ ರಾವ್ ಅವರ ಮಗ ಅಶ್ವಿನ್ ರಾವ್ ಅವರ ಆತ್ಮೀಯ ಗೆಳೆಯ. ಅಶ್ವಿನ್ ರಾವ್ ಮಾಡಿರುವ ಡೀಲ್ಗಳಿಗೆ ಈತನೇ ಸಾಕ್ಷಿ. ಅಷ್ಟೇ ಅಲ್ಲ, ಲೋಕಾಯುಕ್ತದಲ್ಲಿ ನಡೆದಿರೋ ಅನೇಕ ಭ್ರಷ್ಟಾಚಾರಗಳಿಗೆ ಈತ ಐ ವಿಟ್ನೆಸ್. ಈತ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ಮುಂದೆ ಲೋಕಾ ಡೀಲ್ನ ಟಾಪ್ ಸೀಕ್ರೆಟ್ಗಳನ್ನ ಬಿಚ್ಚಿಟ್ಟಿದ್ದಾನೆ. ಲೋಕಾ ಡೀಲ್ನ ಕಳಂಕಿತ ಏಜೆಂಟ್ ವಿ ಭಾಸ್ಕರ್ ಕವರ್ ಸ್ಟೋರಿ ಮುಂದೆ ಭಯಾನಕ ಸತ್ಯಗಳನ್ನೇ ಬಿಚ್ಚಿಟ್ಟಿದ್ದಾನೆ. ಹಾಗಾದ್ರೆ ಆ ಸತ್ಯಗಳು ಯಾವುವು ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.